ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದನ್ನು ವ್ಲಾಗ್ನಾಗ ಶುರು ಮಾಡೋಣ. ಅಂದ್ಕೊಂಡಿರ್ತೀರಾ ಎರಡು ಮೂರು ದಿನ ಆಯಿತು ವಿಡಿಯೋ ಬಂದಿಲ್ಲ ಅಂತ. ಸಮ್ ರೀಸನ್ಸ್ ಗೈಸ್ ಮಾಡೋಕ್ಕಾಗಿಲ್ಲ, ಒಂದಷ್ಟು ಬೇಜಾರು ಮಾಡೋಕ್ಕಾಗಿಲ್ಲ ಆಯಿತಾ. ಡ್ಯೂಟಿ ಮಾಡ್ತಾಯಿದ್ದೀನಿ, ಬಟ್ ವಿಡಿಯೋನ ಮಾಡಲಿಲ್ಲ. ಇವತ್ತು ತಾರೀಕು ಮುಂದೆ ಟೈಮ್ ಬಂದುಬಿಡ್ತು, ನಿಮಗೆ ತೋರಿಸ್ತೀನಿ. ಯಾವ ದಿನ ಅಂತ ಹೇಳಿದ್ರೆ ಯುಗಾದಿ ಹಬ್ಬ ಇವತ್ತು, ನಿಮ್ಗೆ ಗೊತ್ತಾಗಿರುತ್ತೆ. ಟೈಮ್ ನೋಡಿ, 2:07 ಮಧ್ಯಾಹ್ನ 19 ಯುಗಾದಿ ಹಬ್ಬ ಇವತ್ತು. ಮಧ್ಯಾಹ್ನ ನಾನು ವಿಡಿಯೋ ಮಾಡ್ತಾಯಿದ್ದೇನೆ, ಡ್ಯೂಟಿ ಮಾಡ್ತಿರೋದು ಅಂತ ಅಂದ್ಕೊಂಡಿರ್ತೀರ. ಬಟ್ ನೆನ್ನೆ ನೈಟ್ ಡ್ಯೂಟಿ ಮಾಡಿದೆ, ತೋರಿಸ್ತೀನಿ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನೆನ್ನೆ 18ನೇ ತಾರೀಕು ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ, ಅವಾಗಿಂದ ಕಂಟಿನ್ಯೂ ಮಾಡ್ತಿರೋ ಡ್ಯೂಟಿ. ಸೊ ಮನೆಗೆ ಹೋಗಿಲ್ಲ ನಾನು. ನೈಟಲ್ಲಿ ಡ್ಯೂಟಿ ಮಾಡಿಕೊಂಡು ಲಾಸ್ಟ್ ಡ್ಯೂಟಿ ಬಂದ್ಬಿಟ್ಟು ಒಂದು ಗನಂದಾರಿ ಒಂದು ಡ್ಯೂಟಿ ಎತ್ಕೊಂಡಿದ್ದೆ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು, ಕಾಣಿಸುತ್ತೆ. 1033 ರೂಪಾಯಿ ಇದೆ ನೋಡಿ. ಇದು ಪ್ರೀಮಿಯರ್ ಡ್ಯೂಟಿ. ಇದನ್ನು ಡ್ರಾಪ್ ಮಾಡೋಕ್ಕೆ 2 hours 16 minutes ತೊಗೊಂಡೈತೆ. 56 ಕಿಲೋಮೀಟ್ರಿಗೆ. ಎಷ್ಟು ಗಂಟೆಯಲ್ಲಿ? ಬೆಳಗ್ಗೆ 7:15 ಆಯಿತಾ. ಏರ್ಪೋರ್ಟ್ ಡ್ರಾಪ್ ಮಾಡಿರೋದು ನೋಡಿ. ಇದು ಕುಮಾರಕೃಪಾ ಇದರಿಂದ ಆಯಿತಾ, ಅಲ್ಲಿ ಗಾಲ್ಫ್ ಇದೆಯಲ್ಲ, ಸೊ ಅಲ್ಲಿಂದ. ಈಗ ನಾನ್ದಾರಿ ಬುಕ್ಕಿಂಗ್ ಎತ್ಕೊಂಡು ಮೈಯೆಲ್ಲ ಉರಿದೋಯ್ತು. ಸೊ ಇದೆಲ್ಲ ಆಯಿತು, ಡ್ರಾಪ್ ಮಾಡಿದೆ. ಒಂದಷ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಲಾಸ್ಟ್ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗಲಿಲ್ಲ, ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಬಟ್ ಈ ಡ್ಯೂಟಿನ ಬಂದ್ಬಿಟ್ಟು ಇವಾಗ ಯಾಕೆ ಎತ್ಕೊಂಡಿದ್ದೆ ಅಂತ ಹೇಳಿದ್ರೆ, ಮಲಗಿದ್ದವನು ಹಂಗೆ ಎಚ್ಚರ ಆಯಿತು, ಲೈಟಾಗಿ ಎಚ್ಚರ ಆಯ್ತಲ್ಲ ಅಂದ್ಬಿಟ್ಟು ಹಂಗೆ ಸುಮ್ಮನೆ ರಿಸರ್ವೇಷನ್ ಕೊಟ್ಟಿರ್ತಾನೆ, ನೋಡೋಣ ಅಂದ್ಬಿಟ್ಟು ನೋಡಿದೆ. ಅವಾಗ ಒಂದು ರಿಸರ್ವೇಷನ್ ಒಂದು ಡ್ಯೂಟಿ ಕೊಟ್ಟಿದ್ದ. ಸುಮ್ಮನೆ ಎಲ್ಲೋ ಒಂದು ಕಡೆ ನಾನು ನೆರಳಲ್ಲಿ ಹಾಕೊಂಡು ಮಲ್ಕೊಳ್ಳೋದಕ್ಕಿಂತ ಸೊ ಇದೊಂದು ಡ್ಯೂಟಿ ಕೊಟ್ಟಿದ್ದಾನೆ. ಏನು ಡ್ಯೂಟಿ ಏನು ಎತ್ತ ಅನ್ನೋದು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅಥವಾ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಆಲ್ರೆಡಿ ಲೊಕೇಶನ್ ಬಂದಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. 2:15 ಇರೋದು ಒಂದು ಡ್ಯೂಟಿ. ನೀವು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಒಂದು ಡ್ಯೂಟಿನ ಎತ್ಕೊಂಡು ಬಂದಿದ್ದೀನಿ. ಈ ಒಂದು ಡ್ಯೂಟಿನ ಜಾಸ್ತಿ ಓಡಾಡೋ ಥರ ಇರಲ್ಲ, ರೆಸ್ಟ್ ಮಾಡ್ಬೋದು, ಆರಾಮಾಗಿ ಮಲ್ಕೋಬೋದು. ಗೈಸ್, ಫೈನಲಿ ಕರ್ಕೊಂಬಂದೆ ಈಶಾಗೆ, ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ನು. ಡ್ರಾಪ್ ಮಾಡಿದ್ದೀನಿ 4:30, 35, 4:40 ಟೈಮ್ ಇವಾಗ. ತುಂಬ ಜನ ಕೇಳ್ಬೋದು, ಹಬ್ಬ ಅಲ್ವಾ ಹಂಗೆ ಹಿಂಗೆ ಅಂತ. ನಮ್ಮಂಥವ್ರಿಗೆಲ್ಲ ಅಲ್ಲ ಗೈಸ್ ಹಬ್ಬ. ನಮ್ಮ ಮಳೆ ಬರ್ದಲ್ಲ, ಅದೆಲ್ಲ ಬರ್ದಿಲ್ಲ. ಈ ಕಣ್ಣು ಮುಚ್ಚಿದ್ರೆ ಸಾಲಗಾರರು ಕಾಟ ನೆನಪಾಗಿಬಿಡ್ತಾರೆ, ಸಾಲಗಾರರು ಆಯಿತಾ. ಅದೊಂದು ತಲೆನೋವು. ಏನೋ ಅಂತಾರೆ ಗಾದೆ ಇದೆಯಲ್ಲ, ದಿನ ಸಾಯೋರ್ಗಳವ್ರು ಯಾರೋ ಅನ್ನೋ ಹಂಗೆ, ದಿನ ಬರೋ ಕಷ್ಟಕ್ಕೆ ದಿನ ಗೋಲಾಡೋರು ಯಾರೋ ಅನ್ನೋ ಥರ ಆಗ್ಬಿಡೈತೆ ನಂದು. ಮಧ್ಯಾಹ್ನ 2 ಗಂಟೆಗೆ ಆನ್ ಮಾಡ್ಕೊಂಡಿದ್ದೀನಿ 19ನೇ ತಾರೀಕು. ಸೊ ಎಷ್ಟು ತನಕ ಆನ್ಲೈನಲ್ಲಿ ಇರ್ತೀನಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಈ ಹಬ್ಬದ ದಿನ ನೋಡೋಣ. ಅಂತ ಹೇಳ್ಕೊಂಡ ಟ್ರಾಫಿಕ್ ಏನಿಲ್ಲ, ಎಲ್ಲ ಬೆಂಗಳೂರು ಖಾಲಿ. ಆಲ್ಮೋಸ್ಟ್ ಎಲ್ಲ ಮೇನ್ ರೋಡ್ಗಳೆಲ್ಲನೂ ಕೂಡ ಖಾಲಿ ಇದ್ದಾವೆ. ಡ್ಯೂಟಿಗಳು ಯಾವ ಥರ ಕೊಡ್ತಾನೆ ಏನು ಅಂತ ಗೊತ್ತಿಲ್ಲ. ಊಟ ಇರಲಿ, ಬೆಳಗ್ಗೆ ತಿಂಡಿನೇ ಮಾಡಿಲ್ಲ ನಾನು ನಮ್ಮ ಮನೆ ಬರೋಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಊಟ ಮಾಡೋಣ ಅಂತ ನೋಡ್ಕೊಂಡು ಬಂದೆ. ಈಗಿರೋ ಸಿಲಿಂಡ್ರ್ ಗ್ಯಾಸ್ದು ಪ್ರಾಬ್ಲಮ್ ಏನಾಗಿದೆ, ಸೊ ಅದರಿಂದ ಮತ್ತು ಪ್ಲಸ್ ಹಬ್ಬ ಇರೋದ್ರಿಂದ ಎಲ್ಲೂ ರೋಡ್ ಸೈಡಲ್ಲೂ ಕೂಡ ಫಾಸ್ಟ್ ಫುಡ್ಗಳು ಯಾರೂ ಹಾಕಿಲ್ಲ. ಹೋಟೆಲ್ಗಳಿಗೆ ಹೋದರೆ ಹೋಟೆಲ್ಗಳಲ್ಲೂ ಗ್ಯಾಸ್ ಸಿಲಿಂಡ್ರ್ ಇಲ್ಲ ಅಂದ್ಬಿಟ್ಟು ಅವರು ಫುಡ್ಗಳೇನು ಮಾಡಿಲ್ಲ ಇವತ್ತು. ಸೊ ಈ ಥರ ಆಗ್ಬಿಡೈತೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ, ಇವಾಗ ಮಧ್ಯಾಹ್ನ 2 ಗಂಟೆ ಆಗೈತೆ, ಊಟ ಮಾಡಿಲ್ಲ. ಈಗ ನೋಡೋಣ, ಇಲ್ಲ ಪ್ಯಾಸೆಂಜರ್ನ ಕರ್ಕೊಂಡು ಆನ್ ದ ವೇ ಹೋಗ್ತಾ ಎಲ್ಲರೂ ಹೋಟ್ಲು ಸಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ, ಪಾರ್ಸಲ್ ತೊಗೊಂಡು ಇವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಎಲ್ಲರೂ ಫ್ರೀ ಮಾಡ್ಕೊಂಡು ತಿನ್ಬೇಕಷ್ಟೆ. ಫೈನಲಿ ಬಂದು ರೀಚ್ ಆದೆ, ತೋರಿಸ್ತೀನಿ ನೋಡಿ. ಟೈಮ್ ಬಂದ್ಬಿಟ್ಟು 9:42. ಸೊ ಇದು ಬಂದ್ಬಿಟ್ಟು ಟೋಟಲ್ 8 hour ಪ್ಯಾಕೇಜ್ ತೊಗೊಂಡೋಗಿದ್ದಿತ್ತು. ಸೊ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ 2:15ಗೆ ಪಿಕ್ ಮಾಡಿದ್ದು, ಹತ್ತತ್ರ 10:30 ತನಕ ಇತ್ತು. 1 hour ಬೇಗನೆ ಬಂದು ಡ್ರಾಪ್ ಮಾಡಿದ್ದೀನಿ. ಸೊ ಅಮೌಂಟ್ ಬಂದ್ಬಿಟ್ಟು 2,623 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಬಂದ್ಬಿಟ್ಟು 180 ಕಿಲೋಮೀಟ್ರ್ ರನ್ ಆಗಿರೋದು ಗಾಡಿ ಈ ಒಂದು ಟ್ರಿಪ್ಪಲ್ಲಿ ಆಯಿತಾ. ಸೊ ಇಷ್ಟು ಅರ್ನಿಂಗ್ಸು.
ಟೋಟಲ್ ನೋಡಬೇಕು ಅಂತಂದರೆ ನಂದು ಆ್ಯಕ್ಚುಲಿ ನಾವು ನೆಂಟೈಂದ ಅಕೌಂಟ್ ತೊಗೊಂಡ್ರೆ ಇವತ್ತು ಇಷ್ಟು ಅರ್ನಿಂಗ್ಸ್ ಆಗೈತೆ 5,935 ರೂಪಾಯಿ ಆಗೈತೆ. ಬಟ್ ನಾವು ವೀಡಿಯೋ ಮಾಡಿರೋದು ಬಂದುಬಿಟ್ಟು ಈ ಒಂದು ಟ್ರಿಪ್ಪಿಂದಲ್ಲ. ಸೊ ಅದರಿಂದ ನೋಡಿ 5,935 ರೂಪಾಯಿ ಆಗೈತೆ ಟೋಟಲ್. ಇದು ಸೇರಿಸ್ಕೊಂಡ್ರೆ ಇವತ್ತೊಂದು ಅರ್ನಿಂಗ್ಸು. ಇನ್ನೂ 4 ಗಂಟೆ ತನಕ ಕೌಂಟ್ ಮಾಡ್ತೀನಲ್ಲ, ಅದು ಕೌಂಟ್ ಮಾಡ್ಕೊಂಡು ನೋಡೋಣ ಎಷ್ಟಾಗತ್ತೆ ಅಂತ. ಬಟ್ ನೀವು ಯಾವ ಥರ ಕೌಂಟ್ ತೊಗೊಳ್ತೀರ ತೊಗೊಳ್ಳಿ. ಏನಕ್ಕಂದರೆ ನಾವು ಈ ವಿಡಿಯೋ ಮಾಡಿರೋ ಶುರು ಮಾಡಿದಾಗ ಈ ಒಂದು ಟ್ರಿಪ್ಪಿಂದ ತೊಗೊಳ್ತೀರಾ, ಅಥವಾ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಪ್ರೂಫ್ ಇಲ್ಲೇ ಇದೆ, ಯಾವಾಗಿಂದ ಯಾವಾಗ ತನಕ ಮಾಡಿರೋ ಡ್ಯೂಟಿ ಇದು ಅಂತ ತೋರಿಸ್ತಿದೆ ಇದು. ಓಕೆನಾ? ಸೊ ಇದು ಅರ್ನಿಂಗ್ಸ್ ಆಗಿದೆ. ಸೊ ಇನ್ನೂ ಇಲ್ಲೇ HSR ಲೇಔಟ್ ಹತ್ರ ಇದೀನಿ ಗೈಸ್. ಇವಾಗ ಅಷ್ಟು ಎಲ್ಲರೂ ಊಟ ಸಿಗೋದು ನೋಡ್ಕೊಂಡು ಊಟ ಮಾಡ್ಕೋಬೇಕು. ಆಮೇಲೆ ಆನಲ್ಲೇ ಐತೆ, ಹಂಗೆ ಆನಲ್ ಇರಲಿ, ನೋಡ್ಕೊಂಡು ಊಟ ಮಾಡ್ಕೊಳ್ಳೋಣ ಅಲ್ಲಿ ತನಕ, ಯಾವ್ದು ಡ್ಯೂಟಿ ಬರೋ ತನಕ. ಗೈಸ್ ಫೈನಲಿ ಊಟ ಸಿಕ್ತು. ಊಟ ತೊಗೊಂಬಂದು ಕಾರಲ್ಲಿ ಕೂತ್ಕೊಂಡು ತಿಂತಾಯಿದ್ದೀನಿ. ಸೊ ಇಲ್ಲೇ ಡ್ರಾಪ್ ಮಾಡೋಣಲ್ಲ, ಸೊ ಅವ್ರ ಲೊಕೇಶನ್ ಅಂತಲೇ ನೋಡಿ, ಇಲ್ಲಿ ಆ ಕಡೆ ಸೈಡ್ ಗಾಡಿ ಹಾಕ್ಕೊಂಡಿದ್ದೆ ನೋಡಲ್ಲಿ. ಇದೊಂದೇ ಅಪ್ಪ ನಂಗೆ ಕಂಡಿದ್ದು ಇವತ್ತು. ಸೊ ಪಾರ್ಸಲ್ ತೊಗೊಂಬಂದು ತಿಂತಾಯಿದ್ದೀನಿ ಗೈಸ್. ತಿನ್ಬಿಟ್ಟು ಡ್ಯೂಟಿ ಆನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕೆ ಆಫ್ ಮಾಡಿದ್ದೀನಿ. ತಿನ್ಬಿಟ್ಟು ಹೊಟ್ಟೆ ಸಿಗ್ತಾಯಿದೆ ಬೆಳಗ್ಗಿಂದ ಏನು ತಿಂತೀನಿ. ಈ ಥರ ಇನ್ನೊಂದು ಡ್ರಾಪ್ ಮಾಡಿದೆ, 587 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು 11:43 ಆಯಿತಾ. ಇದೆಲ್ಲಿ ಅಂತ ಹೇಳಿದ್ರೆ ನಿಮಗೆ ಬಾಗ್ಲೂರು ಹತ್ರ ಇದು ಅಪಾರ್ಟ್ಮೆಂಟ್ಗಳಿದೆಯಲ್ಲ, ಎಲ್ಡೋರಾಡೋ ಅಂತ ಯಾವುದೋ ಅಪಾರ್ಟ್ಮೆಂಟು, ಏರ್ಪೋರ್ಟ್ಗೆ ಹೋಗೋ ರೋಡು, ಬಾಗ್ಲೂರು ಟು ಏರ್ಪೋರ್ಟು. ಸೊ ಅಲ್ಲಿ ಡ್ರಾಪು 582 ಅಲ್ಲ, ಇದು ಆ್ಯಡ್ ಮಾಡ್ಕೊಂಬೋಣ. 582 3,205 ರೂಪಾಯಿ ಗೈಸ್. ಸ್ನೇಹಿತರೆ, 3ನೇ ದಿನದಂದು ಡ್ರಾಪ್ ಮಾಡಿದೆ, ವಸಂತ ನಗರ ಡ್ರಾಪು. 264 ರೂಪಾಯಿ ಕ್ಯಾಶ್ ಕಲೆಕ್ಷನು ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 2:43. ಯಾವುದೋ ವಸಂತ ನಗರ ಹತ್ರ ಇಲ್ಲಿ ಯಾವುದೋ ಒಂದು ಇದು ಯಾವುದು ಅಪಾರ್ಟ್ಮೆಂಟು. ಎಷ್ಟು ಕೊಡ್ತಾನೆ ನೋಡಿ, 347 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇದನ್ನೇ ಆ್ಯಡ್ ಮಾಡ್ಕೊಂಬೋಣ. ಪ್ಲಸ್ 347 3,557 ರೂಪಾಯಿ ಆಗೈತೆ. ಏರ್ಪೋರ್ಟು ಟರ್ಮಿನಲ್ 2 ಒಂದು ಡ್ರಾಪ್ ಮಾಡಿದೆ. ಸೊ ಅಮೌಂಟ್ ಬಂದ್ಬಿಟ್ಟು 626 ರೂಪಾಯಿ ಕೊಟ್ಟಿದ್ದಾನೆ. ಪ್ರೀಮಿಯರ್ ಡ್ಯೂಟಿ ಇದು ಬಂದ್ಬಿಟ್ಟು 24 ಕಿಲೋಮೀಟ್ರಿಗೇನೋ ಕೊಟ್ಟಿರೋದು ಅಮೌಂಟು. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4:29 4:15 ಗೈಸ್. 2ನೇದು ಏರ್ಪೋರ್ಟು ಡ್ರಾಪು ಟರ್ಮಿನಲ್ 2, 706 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮು 6:13. ಇದು ಬಂದ್ಬಿಟ್ಟು ಇದು ಪ್ರೀಮಿಯರ್ ಡ್ಯೂಟಿ. ಎಷ್ಟು ಕೊಡ್ತಾನೆ ನೋಡೋಣ. ಡ್ಯೂಟಿನ ಆಫ್ ಮಾಡ್ಕೊಳ್ತೀನಿ ಗೈಸ್, ಇದೆ ಲಾಸ್ಟು. ಎಲ್ಲ ಅಪ್ಡೇಟೇ ಆಗ್ತಿಲ್ಲ ಇದು. ಸೊ ಓಕೆ, 540 ರೂಪಾಯಿ ತೋರಿಸಿದೆ. ಇದು ಟೋಲ್ ಮೇಲೆ ಬಂದಿದ್ದು, ವಿತ್ ಟೋಲು. ಅಂದರೆ ಇದು ಟೋಲ್ ಅಲ್ಲ, ಸೇರಿಸಿಲ್ಲ ಇದಕ್ಕೆ. ಟೋಲ್ ಸಪ್ರೇಟ್ 120 ರೂಪಾಯಿ ಟೋಲು, ಅದಲ್ಲದೆ ಇದು 540 ರೂಪಾಯಿ. ಇದನ್ನು ಆ್ಯಡ್ ಮಾಡ್ಕೊಂಬಿಡೋಣ ಎಷ್ಟಾಗಿದೆ ಏನು ಅಂತ ಅರ್ನಿಂಗ್ಸು. ಸ್ನೇಹಿತರೆ ನೋಡ್ಬೋದು, 540 ರೂಪಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 4,718 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆಯಿತಾ. ಇದರಲ್ಲಿ ಮೈನಸ್ ಮಾಡ್ಬಿಡೋಣ. ಮೈನಸ್ ಬಂದ್ಬಿಟ್ಟು ಏನೇನು ಅಂತ ಹೇಳಿದ್ರೆ 187 ರೂಪಾಯಿ ಈ ಒಂದು ಸಬ್ಸ್ಕ್ರಿಪ್ಷನ್ ಫೀಸ್ ಮೈನಸ್ ಮಾಡ್ಬೋಣ. CNG ಬಂದ್ಬಿಟ್ಟು 700 ರೂಪಾಯಿ ಒಂದು ಸಲ. 7,000 ಆಗ್ತಾಯಿದ್ದೀನಿ. 700 ರೂಪಾಯಿ ಒಂದು ಸಲ, ತಿರ್ಗಾ 550 ಒಂದು ಸಲ ಆಯಿತಾ. ಟೋಟಲ್ 2 ಸಲ ಹಾಕ್ಸಿರೋದು 3,281 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಸೊ CNG ಬಂದ್ಬಿಟ್ಟು ಇನ್ನೊಂದು ಸಲ ಹಾಕ್ಸಿದ್ನಲ್ಲ ನೋಡಿ, ಇಲ್ಲಿ ಇನ್ನೂ CNG ಇದೆ ನೋಡಿ. CNG ಹಾಕ್ಸಿದ್ದು ಇನ್ನೂ CNG ಹಂಗಿದೆ ಆಯಿತಾ. ಟೋಟಲ್ ಕಿಲೋಮೀಟ್ರ್ ಬಂದ್ಬಿಟ್ಟು 180 ಕಿಲೋಮೀಟ್ರ್ ಬಂದ್ಬಿಟ್ಟು ನಿಮಗೆ 2,000 ಚಿಲ್ಲರದ ಅಮೌಂಟ್ ಮಾಡಿರ್ತೀನಿ ನೋಡಿ, 8 ಅವರ್ ಪ್ಯಾಕೇಜು. ಸೊ ಅದು ಬಂದ್ಬಿಟ್ಟು 180 ಕಿಲೋಮೀಟ್ರು ಪ್ಲಸ್ ಇದೊಂದು 130 ಕಿಲೋಮೀಟ್ರ್ ಓಡೈತಿ ಇವಾಗ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್.
ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಅರ್ನಿಂಗ್ಸು.